ಅಮ್ಮ ಅಮ್ಮ ಏನೋ ಅದು? ಇಲ್ಲೇ ಇದೀನಲ್ಲ, ಯಾಕೆ ಹಾಕಿ ಕುಕ್ಕೋತಾ ಇದೆಯಾ? ಏನಾಯ್ತು? ಅವಳಲ್ಲಿ ಅವಳು ಅಂದ್ರೆ? ಅದೇ ನಿನ್ ಸೊಸೆ ಮೀನಾ. ಗುಡ್ ಮಾರ್ನಿಂಗ್ ಅತ್ತೆ. ಅತ್ತೆ, ನೀವ್ ಯಾಕೆ ರಂಗೋಲಿ ಹಾಕಕ್ ಬಂದ್ರಿ ಅತ್ತೆ? ಕೊಡಿ, ನಾನ್ ಹಾಕ್ತೀನಿ. ನೀವು ಒಳಗಡೆ ಬೇರೆ ಕೆಲ್ಸ ನೋಡ್ಕೊಳ್ಳಿ. ಕೊಡಿ ಅತ್ತೆ. ಅತ್ತೆ, ನನ್ ಮೇಲ್ ಬೇಜಾರ? ಸಾರಿ ಅತ್ತೆ. ನಿಮಗ್ ಸುಮ್ನೆ ನಾನ್ ಬೈದ್ಬಿಟ್ಟೆ. ಆ ವಲ್ಲಭ ಎಲ್ಲದಕ್ಕೂ ನನ್ನ ಹತ್ರ ಕೂಗಾಡಿ ಕಿರ್ಚಾಡಿ ನನಗ್ ಇರಿಟೇಟ್ ಮಾಡ್ಬಿಟ್ಟಿದ್ದ. ಅದೇ ಟೈಮಿಗೆ ನೀವ್ ಬಂದ್ರಲ್ಲ, ಅವನ್ ಮೇಲಿರೋ ಕೋಪನ ನಿಮ್ ಮೇಲ್ ತೋರ್ಸ್ಬಿಟ್ಟೆ. ಸಾರಿ ಅತ್ತೆ. ಇನ್ಮೇಲೆ ಆತರ ಎಲ್ಲ ನಾನ್ ಮಾತಾಡಲ್ಲ. ಅತ್ತೆ, ನಿಮಗ್ ಇನ್ನೂ ನನ್ ಮೇಲೆ ಕೋಪ ಇದ್ರೆ ಬೈದ್ ಬಿಡಿ ಅತ್ತೆ. ಇನ್ನೂ ಸಮಾಧಾನ ಆಗಿಲ್ಲ ಅಂದ್ರೆ ಒಂದ್ 2 ಏಟ್ ಹೊಡೆದ್ ಬಿಡಿ ಅತ್ತೆ. ಈ ತರ ಮಾತ್ರ ಇರ್ಬೇಡಿ ಅತ್ತೆ, ಪ್ಲೀಸ್. ನಂಗೆ ತುಂಬಾ ಹಿಂಸೆ ಆಗುತ್ತೆ ಅತ್ತೆ, ಪ್ಲೀಸ್ ಅತ್ತೆ. ಅತ್ತೆ 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 ಅತ್ತೆಗ್ ತುಂಬಾ ಹರ್ಟ್ ಆಗಿದೆ. ಈಗ ನಾನ್ ಏನ್ ಮಾಡ್ಲಿ? ನಂಗೊಂದ್ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಅತ್ತೆ ನಂಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ಆದ್ರೆ ನಾನು ಅವರಿಗೆ ಬೈದ್ಬಿಟ್ಟೆ. ಛೆ! ಗುಡ್ ಮಾರ್ನಿಂಗ್ ಮೇಡಮ್. ಇನ್ನೊಂದ್ಸಲ ನಮ್ಮ ಮನೆಯವ್ರ ವಿಷಯಕ್ಕೆ ಮೂಗ್ ತುರ್ಸೋದು ಇದು ಯಾವುದನ್ನೇ ಮಾಡಿದ್ರು. ಯಾಕೋ ಕೇಶವ, ನಿನ್ನೆ ಹಾಗೆಲ್ಲ ಮಾತಾಡ್ಬಿಟ್ಟೆ. ಮಾತಿಗೂ ನಿನ್ ಮನೆ ನಿನ್ ಕುಟುಂಬ ಅಂತ ಹೇಳ್ಬಿಟ್ಟಿಯಲ್ಲ. ಹಾಗಾದ್ರೆ ನಿನ್ ಮನೆ ನನ್ ಮನೆ ಅಲ್ವಾ? ನಾನು ನಿಮ್ ಕುಟುಂಬಕ್ಕೆ ಸೇರ್ದವಳಲ್ವಾ ಕೇಶವ? ಭಾವನ್ಗೆ ನಾನು ಹೆಣ್ಣು ಹುಡುಕಿದೆ ತಪ್ಪಾಯ್ತಾ? ನಾನೇನೋ ಬೇಕು ಮನೆಯವ್ರಿಗೆ ಅವಮಾನ ಮಾಡಿಸ್ದೆ ಅನ್ನೋ ತರ ಮಾತಾಡ್ಬಿಟ್ಟಿಯಲ್ಲೋ. ನನಗೆ ತುಂಬಾ ನೋವಾಗ್ತಿದೆ ಕೇಶವ. ಕೇಶವನ್ಗೊಂದು ಕಾಲ್ ಮಾಡ್ಲಾ? ಹಾಯ್ ಮೀನಾ. ಮೀನಾ, ಅದು ನನ್ ಮಾತ್ ಮೀನಾ ಮೀನಾ ಅಮ್ಮ ಅಮ್ಮ ಏನೋ ಅದು? ಇಲ್ಲೇ ಇದೀನಲ್ಲ, ಯಾಕೆ ಹಾಕಿ ಕುಕ್ಕೋತಾ ಇದೆಯಾ? ಏನಾಯ್ತು? ಅವಳಲ್ಲಿ ಅವಳು ಅಂದ್ರೆ? ಅದೇ ನಿನ್ ಸೊಸೆ ಮೀನಾ. ಬೆಳಗ್ಗೆಯಿಂದ ಎಲ್ಲೂ ಕಾಣ್ತಾನೆ ಇಲ್ಲ. ನೀನೇನಾದ್ರು ನೋಡ್ದಮ್ಮ? ಚೆನ್ನಾಗಿದೆ ಕಣೋ. ಅವಳನ್ನ ಬೈದಿದ್ದು ನೀನು, ಈಗ ಬಂದ್ ನನ್ನ ಹತ್ರ ಅಮ್ಮ ನನ್ ಹೆಂಡತಿನ ನೋಡ್ದ್ಯಾ ಅಂದ್ರೆ ನನಗೇನೋ ಗೊತ್ತಿರುತ್ತೆ. ನಿನ್ ಹೆಂಡತಿ ಬಗ್ಗೆ ನಿನಗ್ ಗೊತ್ತಿರ್ಬೇಕು. ಅಮ್ಮ, ನಾನೀಗ ಏನ್ ಕೇಳ್ಬಾರ್ದು ಕೇಳ್ದೆ ಅಂತ ನೀನೀಗ ಆಡ್ತಿದ್ಯಾ? ಓ ಹೌದಪ್ಪ, ಹೌದು. ಈ ಮನೇಲಿ ಒಂದ್ ಮಾತಾಡಿದ್ರು ತಪ್ಪು, ಮಾತಾಡದೆ ಇದ್ರು ತಪ್ಪು. ಎಲ್ರು ಅವ್ರವ್ರ ಮೂಗಿನೇರಕ್ ಮಾತಾಡ್ಬಿಡ್ತೀರಾ, ಆಮೇಲೆ ನನ್ನನ್ನೇ ಬಂದ್ ಬೈದ್ ಬಿಡ್ತೀರಾ. ಯಾಕೆಂದ್ರೆ ಈ ಮನೇಲಿ ನಾನು ಒಬ್ಳಿದ್ದೀನಲ್ಲ, ಎಲ್ರು ಹೇಳೋದನ್ನ ಕೇಳಿಸ್ಕೊಳಕ್ಕೆ. ಹೇಳ್ರಪ್ಪ ಹೇಳಿ. ಆದ್ರೆ ಒಂದಂತೂ ಅರ್ಥ ಮಾಡ್ಕೊಂಡಿದೀನಿ, ಈ ಮನೇಲಿ ಯಾರ ಜೀವನಕ್ಕೆ ಏನು ಒಳ್ಳೇದ್ ಮಾಡೋದಕ್ ಹೋಗ್ಬಾರ್ದು. ಅವ್ರವ್ರ ಜೀವನಕ್ಕೆ ಅವರೇ ಒಳ್ಳೇದ್ ಮಾಡ್ಕೋಬೇಕು. ಅದಕ್ ಮಧ್ಯೆ ನಾವೇನಾದ್ರೂ ಹೋದ್ರೆ ನಾವೇ ಕೆಟ್ಟವ್ರಾಗ್ಬಿಡ್ತೀವಪ್ಪ. ಅಮ್ಮ,
ಯಾಕೆ ಏನೇನೋ ಹೇಳ್ತಿದ್ಯಾ? ನಾನು ಕೇಳಿದ್ದು ಮೀನಾ ಎಲ್ಲಿ ಅಂತ ಗೊತ್ತಿದ್ರೆ ಹೇಳು. ಅದಕ್ಕೆ ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಓಹೋ, ನೋಡ್ದ್ಯಾ ನೋಡ್ದ್ಯಾ ಹೆತ್ತಮ್ಮನ ಬಗ್ಗೆನೆ ಹೇಗೆ ಮಾತಾಡ್ತಿದ್ಯಾ ಅಂತ. ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ರು, ಮಕ್ಕಳನ್ನ ಜಾಸ್ತಿ ಮುದ್ದು ಮಾಡ್ಬೇಡ ಅಂತ. ನಿಮ್ಮನ್ನೆಲ್ಲ ಜಾಸ್ತಿ ಮುದ್ದು ಮಾಡಿ ನಾನೇ ಹಾಳು ಮಾಡ್ಬಿಟ್ಟೆ ಅನ್ಸುತ್ತೆ. ಅಮ್ಮ, ಈಗ ಮೀನಾ ಎಲ್ಲಿ ಅಂತ ಗೊತ್ತಿದ್ರೆ ಹೇಳು, ಇಲ್ಲಾಂದ್ರೆ ಬಿಡು. ಅದನ್ನ ಬಿಟ್ಟು ಯಾವ್ದೋ ಬೇಜಾರನ್ನ ನನ್ನ ಮೇಲೆ ಹಾಕಿದ್ರೆ ಹೇಗೆ? ಸಾಕು, ಸುಮ್ನೆ ಇರೋ. ನಿನ್ ಹೆಂಡತಿ ಎಲ್ಲಿ ಅಂತ ನಿನಗ್ ಗೊತ್ತಿರ್ಬೇಕು. ಹೋಗ್ ನೋಡ್ಕೊ ಹೋಗೋ. ಬಂದ್ಬಿಟ್ಟ ದೊಡ್ಡದಾಗಿ. ಅಮ್ಮ, ಈ ಮನೆಯಲ್ಲಿ ನನಗೆ ಯಾರು ಸಪೋರ್ಟ್ ಮಾಡಲ್ಲ, ಎಲ್ಲರೂ ಅವಳು ಸಪೋರ್ಟೇ. ಎಲ್ಲ ಮನೇಲೂ ಅತ್ತೆ ಸೊಸೆ ಕಂಪ್ಲೇಂಟ್ ಇರುತ್ತೆ, ಆದ್ರೆ ಈ ಮನೇಲಿ ಅತ್ತೆ ಸೊಸೆ ಒಂದೇ ಪಾರ್ಟಿ. ಸೊಸೆ ಅಂತ ಬಂದ್ರೆ ಮಗನ ವಿರುದ್ಧನೇ ಮಾತಾಡ್ತಾರೆ. ಆದ್ರೂ ಈ ಮೀನಾ ಎಲ್ಲೋದ್ಲು? ಒಂದು ಕಾಲ್ ಮಾಡೋಣ. ನಾನೇ ಕಾಲ್ ಮಾಡಲಿ? ಅಷ್ಟೆಲ್ಲ ಜಗಳ ಮಾಡೋನು ಒಂದು ಸಾರಿ ಕೇಳ್ದೆ ಹೋಗಿದ್ದಾಳೆ. ಎಷ್ಟು ಕೊಬ್ಬಿರ್ಬೇಡ, ಬೇಕಿದ್ರೆ ಅವಳೇ ಮಾಡ್ತಾಳೆ. ಸರ್, ಹಾಂ ಸರ್, ಇಲ್ಲ ಎಲ್ಲ ರೆಡಿ ಇದೆ, ಇನ್ನೊಂದು 10 ನಿಮಿಷ ಸರ್, ಕಳಿಸ್ಬಿಡ್ತೀನಿ. ಹಾಂ ಸರ್ ಕಳಿಸ್ದೆ, ಈಗಲೇ ಕಳಿಸ್ದೆ. ಸಂಜಯ್, ಬಾಸ್ ಕಾಲ್ ಮಾಡಿದ್ರು, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನೊಂದು 10 ಮಿನಿಟ್ಸು ಮೇಲ್ ಚೆಕ್ ಮಾಡು. ಹಾಂ, ಕಳಿಸ್ತೀನಿ. ಅಣ್ಣ, ಏನಣ್ಣ ಇದು? ಇಷ್ಟು ಟೆನ್ಷನಲ್ಲಿ ಕೆಲಸ ಮಾಡ್ತಿದ್ಯಾ? ಅಲ್ಲ, ಆಫೀಸಲ್ಲೂ ಕೆಲಸ ಮಾಡ್ತೀಯಾ, ಮನೆಗೆ ಬಂದು ಕೆಲಸ ಮಾಡ್ತೀಯಾ, ರೆಸ್ಟೇ ಇಲ್ವಾ ನಿಂಗೆ? ಸ್ವಲ್ಪ ಅರ್ಜೆಂಟ್ ಇದೆ ಕೇಶವ, ಏನು ಮಾಡೋದು? ಒಂದ್ಸಲ ಕಮಿಟ್ ಆದಮೇಲೆ ಮಾಡಲೇಬೇಕಲ್ಲ. ಅಣ್ಣ, ಏನೇ ಅರ್ಜೆಂಟ್ ಇದ್ರು, ಕಮಿಟ್ಮೆಂಟ್ ಇದ್ರು, ನಿನ್ ಬಗ್ಗೆ ನೀನು ಗಮನ ಕೊಡ್ಬೇಕಲ್ವಾ? ನಿನ್ನ ಆರೋಗ್ಯ ಚೆನ್ನಾಗಿದ್ರೆ ಎಷ್ಟು ಬೇಕಾದ್ರೂ ಕೆಲಸ ಮಾಡ್ಬೋದು. ಆರೋಗ್ಯನೇ ಸರಿ ಇಲ್ಲ ಅಂದ್ರೆ ಏನ್ ತಾನೇ ಮಾಡೋಕ್ಕಾಗತ್ತೆ? ಕರೆಕ್ಟ್ ಕೇಶವ. ನಿನ್ನೆ ರಾತ್ರಿ ನಾನು ಮಾಧವಂಗೆ ಇದೇ ಮಾತು ಹೇಳಿದೆ. ಅದಕ್ಕೇನಂದ ಗೊತ್ತಾ? ಏನಂದ? ಅಯ್ಯೋ, ನಾನೇನ್ ಕೆಲಸ ಮಾಡ್ತೀನಿ ಬಿಡಿ ಮಾವ, ನಮ್ಮ ಮನೆ ಹೆಂಗಸರು ಮಾಡೋ ಕೆಲಸದ ಮುಂದೆ, ಅವ್ರ ತಲೆ ಬಿಸಿ ಮುಂದೆ ನಂದೇನ್ ಮಹಾ ಅಂದ್ಬಿಟ್ಟ. ಅದ್ರಲ್ಲೂ ಮನೆಗೆ ಸೊಸೆ ಆದವಳು ಹೊರಗಡೆನೂ ಕೆಲಸ ಮಾಡಬೇಕು, ಮನೆಯಲ್ಲೂ ಎಲ್ಲ ಕೆಲಸ ಮಾಡಬೇಕು. ಬೆಳಿಗ್ಗೆ ಗುಡಿಸಿ ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿ ನಾವೆಲ್ಲ ತಿಂದು ಮಲಗಿದ ಮೇಲೂ ಪಾತ್ರೆ ತೊಳೆದಿಡೋವರೆಗೂ ಎಲ್ಲ ಉಸ್ತುವಾರಿ ಅವಳದೇನೆ. ಇದ್ರೆಲ್ಲದ್ರ ಮಧ್ಯೆ ಅತ್ತೆ ಮಾವನ್ ಸೇವೆ ಮಾಡ್ತಾಳೆ, ಗಂಡನ್ನು ನೋಡ್ಕೋತಾಳೆ, ಮನೆಯವ್ರ ಕಾಳಜಿನೂ ನೋಡ್ತಾಳೆ, ಮನೆಗೆ ಯಾರಾದ್ರೂ ಬಂದ್ರೆ ಅವ್ರಿಗೂ ಅಡಿಗೆ ಉಪಚಾರ ಅಂತನೂ ನೋಡ್ತಾಳೆ. ಈ ಗ್ಯಾಪಲ್ಲಿ ಅವಳ ಆಸೆ ಏನು, ಇಷ್ಟ ಏನು ಅಂತ ಅವಳಿಗೆ ಮರ್ತೋಗುತ್ತೆ. ಮತ್ತಿದನ್ನ ಯಾರು ಕೇಳೋದೂ ಇಲ್ಲ, ಗಂಡನಾದೂ ಕೇಳೋದಿಲ್ಲ. ಅವಳಿಗೆ ಬೇಜಾರಾದ್ರು ಅದನ್ನು ತೋರಿಸ್ಕೊಳ್ಳದೆ ಅವಳ ಪಾಡ್ಗೆ ಅವಳು ಇರ್ತಾಳೆ. ಇಷ್ಟೆಲ್ಲ ಇರುವಾಗ ಮಾವ, ನಾವು ಗಂಡಸರು ಮಾಡೋ ಕೆಲಸ ಏನು ದೊಡ್ಡದಲ್ಲ ಬಿಡು ಅಂದ್ಬಿಡೋದ ಇವನು ಹೇಳೋದು ನನಗೆ ನಿಜ ಅನ್ಸ್ಬಿಡ್ತು ಕೇಶವ. ಒಂದು ಹೆಣ್ಣು ಮದುವೆ ಆದ್ಮೇಲೆ ತನ್ನ ತವರು ಮನೆ ಬಿಟ್ಟು ಬೇರೆ ಯಾರ್ದೋ ಮನೆಗೆ ಬರ್ತಾಳೆ. ಅಲ್ಲಿ ಅವಳಿಗೆ ಯಾರ ಪರಿಚಯನೂ ಇರೋದಿಲ್ಲ. ಆದ್ರೂ ಕೂಡ ಗಂಡನಿಗೋಸ್ಕರ ಎಲ್ಲರ ಜೊತೆ ಬೆರೆತು ಕುಟುಂಬನ ಸಂಸಾರನ ತೂಗಿಸ್ಕೊಂಡು ಹೋಗ್ತಾಳೆ. ಅವಳು ಅಷ್ಟೆಲ್ಲ ನಮಗೋಸ್ಕರ ಮಾಡ್ತಿರ್ಬೇಕಾದ್ರೆ ನಾವು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಅವಳು ಕಣ್ಣಿಂದ ಒಂದು ತೊಟ್ಟು ನೀರು ಬಂದ್ರು ಕೂಡ ಅದು ಆನಂದ ಬಾಷ್ಪಕ್ಕೆ ಬರೋ ತರ ನಡ್ಕೋಬೇಕು. ಆಗ್ಲೇ ಗಂಡನ ಸ್ಥಾನಕ್ಕೆ ಒಂದು ಅರ್ಥ ಸಿಗೋದು ಅಲ್ವಾ ಕೇಶವ? ಮಾವ, ನಾನ್ ಅಣ್ಣಂಗೆ ಏನೋ ಹೇಳಕ್ ಬಂದ್ರೆ ನೀನ್ ನನಗೇನು ಹೇಳ್ತಿದ್ಯಾ? ಅಯ್ಯೋ, ನಾನ್ ಹೇಳ್ತಾ ಇಲ್ಲಪ್ಪ, ಎಲ್ಲ ಅರ್ಥ ಆಗತ್ತೆ. ಈ ಮಾತುಗಳನ್ನೆಲ್ಲ ನೀನ್ ನನಗೆ ಹೇಳಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಗೊತ್ತು. ಅಲ್ಲ ಕೇಶವ, ಅಣ್ಣ, ನಿನ್ ಕೆಲಸ ನೀನ್ ಮಾಡ್ಕೊ, ನನಗೆ ಕೆಲಸ ಐತೆ, ನಾನು ಬರ್ತೀನಿ. ಮಾವ, ನನಗಿನ್ನೂ ಗಿಲ್ಟ್ ಹೆಚ್ಚಾಗ್ತಿದೆ ಮಾವ. ಇಷ್ಟು ದಿನ ನನ್ನ ಮದುವೆ ವಿಚಾರಕ್ಕೆ ಅಪ್ಪ ಅಮ್ಮ ನೊಂದ್ಕೊಳ್ಳೋದನ್ನ ನೋಡಿ ಬೇಜಾರಾಗ್ತಿತ್ತು. ಈಗ ನನ್ನ ಮದುವೆ ವಿಚಾರಕ್ಕೆ ಇವರಿಬ್ರು ಕಿತ್ತಾಡ್ತಿದ್ದಾರೆ ಅನ್ನೋ ಹೊಸ ಬೇಜಾರಾಗಿದೆ. ಏನ್ ಕೂತಿದ್ಯಾ? ನಿನ್ ಸ್ಟಾಪ್ ಬಂತು, ಇಳ್ಕೋ. ನೋಡು, ಕ್ಲಾಸ್ ಮುಗಿದ ತಕ್ಷಣ ಇಲ್ಲಿ ಬಂದು ಆನ್ ಟೈಮ್ ಇರ್ಬೇಕು. ನಿನಗೋಸ್ಕರ ವೆಯ್ಟ್ ಮಾಡ್ಕೊಂಡಿರಕ್ಕೆ ನಾನೇನ್ ಬಕ್ರಾ ಅಲ್ಲ. ಫ್ರೆಂಡ್ಸ್ ಜೊತೆ ಹರಟೆ ಹೊಡ್ಕೊಂಡು ಅಲ್ಲೇ ಇರ್ಬೇಡ. ದಿನ ನಾನೇ ಬಂದ್ ಕಾಯ್ತಾ ಇರೋದು, ನೀನೇ ಲೇಟ್ ಆಗಿ ಬರೋದು. ಈ ಕಾಂಚಲಿನ ಬೇಡ ಅನ್ನೋದು ರೈಟ್ ಹೇಳ್ತಾರೋ? ಮಗ, ಏನೋ ಇದು? ಅಲ್ಲ ಕಣು,
ಕಾಲೇಜಲ್ಲಿ ಇವಳ ಜೊತೆಲಿ ಬಾಯಿ ಎರ್ದವಂಗೆ ಕೂಗಾಡಿ ಜಗಳ ಆಡ್ತೀಯ. ಇಲ್ಲಿ ನೋಡಿದ್ರೆ ಮಾತಾಡ್ಕೊಂಡು ನಿಂತಿದ್ಯಲ್ಲ. ಏನೋ ನಡೀತಾ ಇದೆ. ಏನು ನಡೀತಾ ಇಲ್ಲ ಕಣ. ಕಾಲೇಜಲ್ಲಿ ನನ್ಗೆ ತುಂಬಾ ಟಾರ್ಚರ್ ಕೊಡ್ತಾಳಲ್ಲ, ಆ ಪಾಪ ಪ್ರಜ್ಞೆ ಅವಳಿಗೆ ಸುಮ್ನೆ ಬಿಡುತ್ತಾ? ಆ ಪಾಪದ್ ಕೂಡ ಫುಲ್ ತುಂಬಿ ಪ್ರತಿದಿನ ನಂಗೆ ನಿದ್ರೆ ಬರ್ತಾ ಇಲ್ಲ, ನನಗ್ ಕ್ಷಮಿಸ್ಬಿಡುವಲ್ಲಬಾ ಅಂತ ಕೇಳ್ಕೊಂಡ್ ಬಂದಿದ್ಲು. ಅದಕ್ಕೆ ಅದೆಲ್ಲ ಸೀನೆ ಇಲ್ಲ, ರೈಟ್ ಹೇಳೆ ಅಂತ ಅಂತಿದೆ. ಏನ ನಾನ್ ನಿನಗ್ ಸಾರಿ ಕೇಳದ? ಹೆಲೋ ಮಿಸ್ಟರ್ ಕಾರ್ಡ್ ಪಾಪ, ನಾನ್ ಯಾಕೆ ನಿನಗ್ ಸಾರಿ ಕೇಳ್ಬೇಕು? ನನ್ ತಲೆ, ಅದ್ರೊಳಗಿರೋ ಬ್ರೈನ್, ಅದ್ರೊಳಗಿರೋ ಬುದ್ಧಿ ಎಲ್ಲ ಕರೆಕ್ಟ್ ಆಗೇ ಇದೆ. ಅಷ್ಟಕ್ಕೂ ನಾನೇನ್ ತಪ್ಪು ಮಾಡಿದೀನಿ ಅಂತ ನಾನು ಬಂದ್ ನಿಂಗ್ ಸಾರಿ ಕೇಳ್ಬೇಕು? ಬಂದ್ಬಿಟ್ಟ ಬುರುಡೆ ಬಿಟ್ಕೊಂಡು. ನಿಮ್ಮಪ್ಪಂದು ಬರೀ ಸೂಪರ್ ಮಾರ್ಕೆಟ್ ಅಲ್ಲ, ಹೋಟೆಲ್ ಬಿಸ್ನೆಸ್ ಏನಾದ್ರು ಇಟ್ಟಿದ್ದೀರಾ? ಎಷ್ಟು ಚೆನ್ನಾಗಿ ದೋಸೆ ಮುಗಿಸ್ತೀಯ. ಬ್ಯಾಟ್ರಿ ಬಚ್ಚನ್ ಇವಳೆ ಕಂಡ್ರು ನಂಗೆ ಸಾರಿ ಕೇಳಿದ್ದು. ನನ್ ನಂಬ್ರೋ. ಏನಿಲ್ಲ ಗೈಸ್, ಇವನ ಹತ್ರ ಸಾರಿ ಕೇಳೋ ಕರ್ಮ ನನಗೇನ್ ಬಂದಿಲ್ಲ. ಕರಿಬೇಕು, ಸುಮ್ನೆ ಇದ್ಬಿಡು. ನೀನ್ ಸುಮ್ನಿರೋ ಮೊದ್ಲು. ಒಂದ್ ನಿಮಿಷ ನಿಲ್ಲಿಸ್ತೀರಾ? ನೀನ್ ನೋಡಿದ್ರೆ ಅವ್ಳು ಸಾರಿ ಕೇಳ್ತಾ ಇಲ್ವ ಅಂತ್ಯ, ಅವ್ಳು ನೋಡಿದ್ರೆ ನಿನಗ್ ಸಾರಿ ಕೇಳೋ ಕರ್ಮ ನನ್ಗೆ ಯಾಕೆ ಅಂತ ಇದ್ದಾಳೆ. ಇಬ್ರು ಏನೋ ಮಾಡ್ತಾ ಇದ್ರಿ ಹಂಗಾದ್ರೆ? ಮಗ, ನೀನು ನನ್ ಫ್ರೆಂಡಾ ಆ ಕುಳ್ಳಿ ಫ್ರೆಂಡಾ? ನಿನ್ ಫ್ರೆಂಡ್. ಹಾಗಂದ್ರೆ ನಾನು ಹೇಳದ್ ನಂಬು. ಲೋ ಬಚ್ಚನ್, ಹೈಟಲ್ ನಾನ್ ನಿನ್ನ ಅಕ್ಕ ಅಂತ ಯಾವಾಗ್ಲೂ ಹೇಳ್ತಿರ್ತೀಯಲ್ವಾ? ಹೌದು ಅಕ್ಕವ್ರೆ. ಹಾಗಾದ್ರೆ ನನ್ನ ನಂಬು. ಇವನೇ ಬೈಕ್ ಅಡ್ಡ ಹಾಕಿ ನನ್ನ ಹತ್ರ ಮಾತಾಡ್ತಿದ್ದ. ಓ, ಇವಳೇನ್ ದೊಡ್ಡ ಮಿಸ್ ಇಂಡಿಯಾ, ನಿಲ್ಸ್ಬಿಟ್ಟು ಇವಳ ಜೊತೆ ಮಾತಾಡಕ್ಕೆ ಬಂದ್ಬಿಟ್ಲಿ ಇಲ್ಲಿ. ಓ, ನೀನೇನ್ ಮಹಾರಾಜನ್ ಮೊಮ್ಮಗ, ಕ್ಷಮಿಸಿ ಮಹಾಪ್ರಭುಗಳೇ ಅಂತ ಸಾರಿ ಬೇರೆ ಕೇಳ್ತೀನಿ. ಹೋಗಲ್ಲ. ಹೋಗ್ಲಿ. ಲೋ ಮಗ, ಏನೋ ಇವ್ರು ನಾವ್ ಕೇಳಿದ ಪ್ರಶ್ನೆಗೆ ನೆಟ್ಟಿಗೆ ಉತ್ತರನೇ ಕೊಡ್ದಲ್ಲ ಹಂಗೆ ಕೇಳಿಸ್ಬಿಟ್ರಲ್ಲ. ಮಗ, ಇಲ್ಲಿ ಏನೋ ನಡೀತಾ ಇದೆ. ಅವತ್ತು ಈ ಅಮೂಲ್ಯ ಸಿದ್ದು ಫ್ರೆಂಡ್ಸ್ ಜೊತೆ ಜಗಳಾಡ್ಬೇಕಾದ್ರೆ ವಲ್ಲಭ ಹೋಗಿ ಹತ್ರ ಏನೇನೋ ಮಾತಾಡಿ ಗುಸ್ಗುಸು ಅಂತ ಕರ್ಕೊಂಡ್ಬಂದ ಕೈ ಹಿಡ್ಕೊಂಡು. ಇವತ್ ನೋಡಿದ್ರೆ ಅವಳ ಜೊತೆನೆ ಮಾತಾಡ್ತಾ ನಿಂತಿದ್ದಾನೆ. ಹೌದು ಮಗ, ಯಾವ್ದಕ್ಕೂ ನಾವಿಬ್ರು ಇವ್ರಿಗಿಬ್ರು ಮೇಲೆ 2 ಕಣ್ಣಿಟ್ಟಿರ್ಬೇಕು. ಇಟ್ಟಿರ್ಲೇಬೇಕು. ಏನಪ್ಪ, ಅರ್ಧ ಕೆಜಿ ಅಕ್ಕಿ ಕೊಡಿ. ಕೊಟ್ಟೆ. ಹಲೋ ರೀ, ನಂಗೆ ಯಾವ ಕಾರ್ಡು ಬೇಡ, ಇಡ್ರಿ ಫೋನು.